ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಚೈನಾದ ಮಿಸ್ಟೀರಿಯಸ್ ಸ್ನೇಕ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಚೈನಾದಲ್ಲಿ ಹಾವುಗಳನ್ನು ಸಾಕಲು ಪ್ರಕ್ರಿಯೆ ನಡೆಯುತ್ತಿದೆ. ನಾಗರಹಾವು ಮತ್ತು ವೈಪರ್ನಂತಹ ವಿಷಕಾರಿ ಹಾವುಗಳನ್ನು ರಹಸ್ಯವಾಗಿ ಸಾಕುತ್ತಿದ್ದಾರೆ. ಯಾಕೆ ಚೈನಾ ಜನರು ಹಾವುಗಳನ್ನು ಸಾಕುತ್ತಿದ್ದಾರೆ ಎಂದು ಕೇಳಿದರೆ ನೀವೇ ಶಾಕ್ ಆಗಿ ಹೋಗುತ್ತೀರಾ. ಹಾವಿನ ವಿಷದಂತೆಯೇ ಚೈನಾದ ಉದ್ದೇಶವೂ ಸಹ ಇರುತ್ತೆ. ಪ್ರಕೃತಿಯಲ್ಲಿ ಏನಾದರೂ ತೊಂದರೆ ಆದಾಗ ಮೊದಲಿಗೆ ಚೈನಾದ ಹೆಸರೇ ಬರುತ್ತದೆ. ಏಕೆಂದರೆ ಮೊದಲನೆಯದಾಗಿ 1960ರಲ್ಲಿ ಕೋಟ್ಯಾಂತರ ಪಕ್ಷಿಗಳನ್ನು ಕೊಂದಿದ್ದಾರೆ. ಇದರಿಂದ ಪರಿಸರ ವ್ಯವಸ್ಥೆಯನ್ನು ನಾಶ ಮಾಡಿದ್ದಾರೆ. ಇನ್ಫೆಕ್ಷನ್ ಸೋಕಿದ ಬಾವಲಿಗಳ ಸೂಪ್ ಕುಡಿದು ಕೊರೋನಾ ಅಂತಹ ಮಹಾಮಾರಿ ವೈರಸ್ ಅನ್ನು ತಂದಿಟ್ಟರು. ಮರುಭೂಮಿಯಲ್ಲಿ 12 ಲಕ್ಷ ಮೊಲಗಳನ್ನು ಸಾಯಲು ಬಿಟ್ಟುಬಿಟ್ಟಿದ್ದಾರೆ. ಇವೆಲ್ಲ ಮಾಡಿದರೂ ಸಹ ಚೈನಾ ಮಾತ್ರ ತನ್ನ ಪ್ರಯೋಗಗಳನ್ನು ನಿಲ್ಲಿಸದೆ ಹಾಗೆಯೇ ಮುಂದುವರಿಸುತ್ತಿದ್ದಾರೆ. ಇದರಿಂದ ಏನೇನು ತೊಂದರೆ ಆಗಬಹುದು ಎಂದು ಸಹ ಯೋಚಿಸದೆ ಪ್ರಯೋಗಗಳನ್ನು ಮಾಡುತ್ತಿದೆ. ಚೈನಾ ಬೇರೆ ದೇಶಗಳ ಬಗ್ಗೆ ಯೋಚಿಸಲೇ ಇಲ್ಲ. ಹಿಂದಿನ 100 ವರ್ಷಗಳಿಂದ ಚೈನಾ ಮಾಡುತ್ತಿರುವ ಒಂದು ಅದ್ಭುತ ಕೆಲಸವೇನೆಂದರೆ ಅದು ಪ್ರತಿ ವರ್ಷ 30 ಲಕ್ಷ ಹಾವುಗಳನ್ನು ಸಾಕುವುದು. ಹೌದು, ಚೈನಾ ಜನರು ಆ ವಿಷಕಾರಿ ಹಾವುಗಳನ್ನು ಸಾಕುತ್ತಾರೆ. ಅವುಗಳನ್ನು ನೋಡಿದರೆ ಸಾಮಾನ್ಯ ವ್ಯಕ್ತಿ ಏನ್ ಮಾಡಬಹುದು ಎಂಬುದು ನಿಮಗೆ ತಿಳಿದಿದೆ. ಆದರೆ ಚೈನಾದ ಜನರು ಮಾತ್ರ ಅವುಗಳನ್ನು ಜೀವಂತವಾಗಿ ಹಿಡಿದು ಅವುಗಳಿಂದ ವಿಷವನ್ನು ಹೊರತೆಗೆಯುತ್ತಾರೆ. ಇಷ್ಟಕ್ಕೂ ಈ ವಿಷವನ್ನು ಏನು ಮಾಡುತ್ತಾರೆ? ಚೈನಾದ ಈ ಒಂದು ಹಳ್ಳಿಯಲ್ಲಿ ಪ್ರತಿ ವರ್ಷವೂ 30 ಲಕ್ಷ ಹಾವುಗಳನ್ನು ಏಕೆ ಸಾಕುತ್ತಾರೆ? ಮತ್ತು ಹೇಗೆ ಸಾಕಲಾಗುತ್ತೆ? ಈ ಹಳ್ಳಿಯನ್ನು ಶಾಪಗ್ರಸ್ತ ಸ್ಥಳವನ್ನಾಗಿ ಏಕೆ ಪರಿಗಣಿಸಲಾಗುತ್ತದೆ? ಈ ಎಲ್ಲದಕ್ಕೂ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಈಸ್ಟ್ ಚೈನಾದ ಜೆಜಿಯಾಂಗ್ ಪ್ರಾಂತ್ಯದಲ್ಲಿ ಜಿಸಿಕಿಯವೋ ಎಂಬ ಹಳ್ಳಿ ಇದೆ. ಅಲ್ಲಿ ವಾಸಿಸುವ ಜನರ ಸಂಖ್ಯೆಗಿಂತ 300 ಪಟ್ಟು ಹೆಚ್ಚು ಹಾವುಗಳೇ ಅಲ್ಲಿ ಇರುತ್ತವೆ. ಈ ಹಳ್ಳಿಯಲ್ಲಿರುವ ಜನರೇ ಹಾವುಗಳನ್ನು ಸಾಕುತ್ತಾರೆ. ಆ ಹಾವುಗಳನ್ನು ಮಾರುವ ಮೂಲಕ ಅವರು ಅಪಾರ ಹಣವನ್ನು ಗಳಿಸುತ್ತಾರೆ. ಇನ್ನು ಇಲ್ಲಿರುವ ಜನರ ಮನೆಗಳು ಸಾಮಾನ್ಯವಾಗಿ ಇರುವುದಿಲ್ಲ. ಎಲ್ಲಾ ಕಡೆಯೂ ಹಾವುಗಳಿಂದ ತುಂಬಿದ ಸ್ಥಳದಲ್ಲಿ ಇವರು ಇರುತ್ತಾರೆ. ಇಲ್ಲಿನ ಜನರು ಸಾಕಷ್ಟು ಹಣ ದುಡಿದರೂ ಸಹ ಬಡವರಾಗಿಯೇ ಉಳಿಯುತ್ತಾರೆ. ಏಕೆಂದರೆ ಪ್ರತಿ ವರ್ಷವೂ ಲಕ್ಷಾಂತರ ಹಾವುಗಳನ್ನು ಕೊಲ್ಲುವುದರಿಂದ ಈ ಹಳ್ಳಿಯು ಶಾಪಗ್ರಸ್ತವಾಗಿದೆ ಎಂದು ಹೇಳಲಾಗುತ್ತದೆ. ಆದರೆ ಇಲ್ಲಿನ ಜನರಿಗೆ ಹಾವನ್ನು ಸಾಕುವುದು ಅಷ್ಟೇ ಗೊತ್ತಿದೆ. ಇನ್ನು ಈ ಹಳ್ಳಿಯ ಬಗ್ಗೆ ನೀವು ಕೇಳಿದರೆ ನೀವು ಆಶ್ಚರ್ಯಪಡುತ್ತೀರಾ. ಈ ಹಳ್ಳಿಯಲ್ಲಿ 1000 ಜನ ಮಾತ್ರ ವಾಸಿಸುತ್ತಾರೆ. ಈ ಹಳ್ಳಿಯ ಪ್ರತಿ ವ್ಯಕ್ತಿಯು ಸರಾಸರಿ 3000 ಹಾವುಗಳನ್ನು ಸಾಕುತ್ತಾರೆ. ಇದರಂತೆ ಪ್ರತಿ ವರ್ಷವೂ ಈ ಹಳ್ಳಿಯಲ್ಲಿ 30 ಲಕ್ಷ ಹಾವುಗಳನ್ನು ಸಾಕಲಾಗುತ್ತದೆ. ಅವುಗಳನ್ನು ಚೈನಾದ ಹಲವಾರು ನಗರಗಳಿಗೆ ಹಾಗೂ ವಿದೇಶಕ್ಕೆ ರವಾನಿಸಲಾಗುತ್ತದೆ. ಹಣ್ಣುಗಳು, ತರಕಾರಿಗಳು ಮತ್ತು ಧಾನ್ಯಗಳನ್ನು ಬೆಳೆಸುವುದನ್ನು ನಾವು ಕೇಳಿದ್ದೇವೆ. ಆದರೆ ಹಾವುಗಳನ್ನು ಹೇಗೆ ಸಾಕುತ್ತಾರೆ ಎಂದು ನಿಮಗೆ ಡೌಟ್ ಬರಬಹುದು. ಪ್ರತಿ ವರ್ಷವೂ ಕೋಟ್ಯಾಂತರ ಕೋಳಿಗಳನ್ನು ಸಾಕುವ ಚೈನಾದ ಪೌಲ್ಟ್ರಿ ಫಾರ್ಮ್ ಬಗ್ಗೆ ನೀವು ಕೇಳಿರುತ್ತೀರಾ. ಕೋಳಿ ಇಡುವ ಮೊಟ್ಟೆಗಳು ಕೂಡ ಫ್ಯಾಕ್ಟರಿಯಲ್ಲಿ ಇಡಲಾಗುತ್ತದೆ ಮತ್ತು ಆ ಮೊಟ್ಟೆಯಿಂದ ಜನನವಾಗುವ ಕೋಳಿ ಮರಿಗಳನ್ನು ಕೂಡ ಫ್ಯಾಕ್ಟರಿಯಲ್ಲಿ ಇಡುತ್ತಾರೆ. ಆ ನಂತರ ಅವುಗಳಿಗೆ ಇಂಜೆಕ್ಷನ್ ನೀಡಿ ಅವುಗಳನ್ನು ತ್ವರಿತವಾಗಿ ಬೆಳೆಯಲು ಪ್ರಯತ್ನಿಸಲಾಗುತ್ತದೆ ಮತ್ತು ನಂತರ ಫ್ಯಾಕ್ಟರಿಯಲ್ಲಿ ಕೊಂದು ಕೋಳಿ ಮಾಂಸವನ್ನು ಮಾರಾಟ ಮಾಡುತ್ತಾರೆ. ಅದೇ ರೀತಿಯಲ್ಲಿಯೇ ಈ ಹಳ್ಳಿಯಲ್ಲಿ ಹಾವುಗಳನ್ನು ಸಾಕುವ ಪ್ರಕ್ರಿಯೆ ನಡೆಯುತ್ತದೆ. ಇದರಿಂದಲೇ ಇದನ್ನು ಸ್ನೇಕ್ ಫಾರ್ಮ್ ಅಂತ ಕರೆಯುತ್ತಾರೆ. ಈ ಹಳ್ಳಿಯ ಜನರು ಈ ಹಾವುಗಳನ್ನು ಸಾಕಲು ಚಿಕ್ಕ ಚೂರುಗಳ ಗಾಜುಗಳನ್ನು ಬಳಸಿಕೊಂಡು ಅದನ್ನು ತಮಗೆ ಬೇಕಾದ ರೀತಿಯಲ್ಲಿ ಸಿದ್ಧಪಡಿಸಿಕೊಳ್ಳುತ್ತಾರೆ. ಆ ನಂತರ ಹಾವುಗಳನ್ನು ಅದರೊಳಗೆ ಹಾಕುತ್ತಾರೆ. ಆಗ ಹಾವುಗಳಿಗೆ ಆಹಾರವನ್ನು ಕೊಡಲು ಗಾಜನ್ನು ತೆಗೆದು ಹಾವುಗಳಿಗೆ ಆಹಾರ ನೀಡಲಾಗುತ್ತದೆ. ಹೆಣ್ಣು ಹಾವು ಮೊಟ್ಟೆಗಳನ್ನು ಹಾಕಿದಾಗ ಆ ಮೊಟ್ಟೆಗಳನ್ನು ಹೊರತೆಗೆದು ಅವುಗಳನ್ನು ಎಚ್ಚರಿಕೆಯಿಂದ ಬೇರೆ ಪಂಜರದೊಳಗೆ ಹಾಕುತ್ತಾರೆ. ನಂತರ ಚಿಕ್ಕ ಥರ್ಮಕೋಲ್ ಬಾಕ್ಸುಗಳನ್ನು ತೆಗೆದುಕೊಂಡು ಅವುಗಳಲ್ಲಿ 25 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ರೀತಿ ಮಾಡುತ್ತಾರೆ. ನಂತರ ಆ ಮೊಟ್ಟೆಗಳನ್ನೆಲ್ಲ ಜಾಗರೂಕವಾಗಿ ತೆಗೆದು ಆ ಬಾಕ್ಸಿನಲ್ಲಿ ಹಾಕಿ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿ 70 ರಿಂದ 75 ದಿನಗಳ ಕಾಲ ಬಾಕ್ಸ್ಗಳನ್ನು ಪಕ್ಕಕ್ಕೆ ಇಡುತ್ತಾರೆ. ಈ ಸಮಯದಲ್ಲಿ ಬಾಕ್ಸನಲ್ಲಿರುವ ಮೊಟ್ಟೆಗಳು ಹಾಳಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಹಾಳಾದ ಮೊಟ್ಟೆಗಳನ್ನು ತೆಗೆದುಹಾಕಬೇಕು. 75 ದಿನಗಳ ನಂತರ ಮೊಟ್ಟೆಗಳಿಂದ ಹಾವುಗಳು ಹೊರಗೆ ಬರುತ್ತವೆ. ನಂತರ ಆ ಹಾವುಗಳ ಪೋಷಣೆ ಮಾಡಬೇಕು. ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ ಹಾವುಗಳ ಮರಿಗಳನ್ನು ಸಾಕುವಾಗ ಸರಿಯಾದ ತಾಪಮಾನವನ್ನು ಕಾಪಾಡುವುದು ತುಂಬಾ ಮುಖ್ಯವಾಗಿದೆ. ಏಕೆಂದರೆ
ತೀವ್ರವಾದ ತಂಪು ಅಥವಾ ತೀವ್ರವಾದ ಶಾಖದಿಂದ ಹಾವಿನ ಮರಿ ಸಾವಿಗೆ ಒಳಗಾಗಬಹುದು. ಇನ್ನು ಹಾವಿನ ಮರಿ ಚಿಕ್ಕದು, ಅದಕ್ಕೆ ವಿಷ ಇರೋದಿಲ್ಲ ಅಂದುಕೊಂಡರೆ ಅದು ತಪ್ಪು. ಇಲ್ಲಿ ಇರುವ ಯಾವುದೇ ಚಿಕ್ಕ ಹಾವಾದರೂ ಸಹ ತುಂಬಾ ಅಪಾಯಕಾರಿ ಹಾಗೂ ವಿಷಕಾರಿಯಾಗಿರುತ್ತದೆ. ಅವುಗಳು ಏನಾದರೂ ಕಚ್ಚಿದರೆ ನಿಮ್ಮ ಪ್ರಾಣ ಅಲ್ಲಿಯೇ ಹೋಗಬಹುದು, ಅಷ್ಟು ಅಪಾಯಕಾರಿ ಈ ಹಾವುಗಳು. ಇಲ್ಲಿ ಸಾಕುವ ನಾಗಹಾವು ಅಥವಾ ವೈಪರ್ ಸ್ನೇಕ್ ಇಂದ ಈ ಹಳ್ಳಿಯು ಪ್ರಸಿದ್ಧವಾಗಿದೆ. ಇನ್ನು ಈ ಹಳ್ಳಿಯ ಜನರು ಹಾವುಗಳನ್ನು ನೋಡಿದರೆ ಯಾರೂ ಸಹ ಭಯಪಡುವುದಿಲ್ಲ. ಅದು ಮಾತ್ರವಲ್ಲದೆ ಇಲ್ಲಿನ ಮಕ್ಕಳು ಚಿಕ್ಕಂದಿನಿಂದಲೇ ಹಾವುಗಳ ಜೊತೆ ಆಟವಾಡಲು ಆರಂಭಿಸುತ್ತಾರೆ. ಏನಾದರೂ ಹಾವು ಕಚ್ಚಿದರೆ ಅದನ್ನು ಗುಣಮಾಡಲು ಅವರ ಬಳಿ ಹಲವಾರು ಔಷಧಿಗಳಿವೆ. ಈ ಔಷಧಿಗಳೊಂದಿಗೆ ಹಾವಿನ ವಿಷವನ್ನು ತೆಗೆದುಹಾಕಲು ಸಾಧ್ಯವಾಗುತ್ತದೆ. ಆದರೆ ಇಂತಹ ಜನರು ಕೂಡ ಆ ಒಂದು ಹಾವಂದರೆ ಭಯಪಡುತ್ತಾರೆ. ಆ ಹಾವಿನ ಹೆಸರು 5 ಸ್ಟೆಪ್ಸ್ ಸ್ನೇಕ್. ಈ ಹಾವು ಕಚ್ಚಿದ ನಂತರ ವ್ಯಕ್ತಿಯು 5 ಹೆಜ್ಜೆಯನ್ನು ಮಾತ್ರ ಇಡಲು ಸಾಧ್ಯವಾಗುತ್ತದೆ. ನಂತರ ಅವನು ಸಾವನ್ನಪ್ಪುತ್ತಾನೆ ಎಂದು ಇಲ್ಲಿನ ಹಳ್ಳಿಯವರು ನಂಬುತ್ತಾರೆ. ಇದು ಆ ಹಳ್ಳಿಯ ಜನರ ಪ್ರಾಣಗಳನ್ನು ಕೂಡ ತೆಗೆಯುತ್ತಿದೆ. ಇನ್ನು ಈ ಹಳ್ಳಿ ಜನರು ಪ್ರತಿ ವರ್ಷ 50 ಕೋಟಿಯಷ್ಟು ವ್ಯಾಪಾರ ಮಾಡುತ್ತಿದ್ದರೂ ಸಹ ಎಲ್ಲರೂ ಬಡವರಾಗಿಯೇ ಉಳಿದಿದ್ದಾರೆ. ಈ ಹಳ್ಳಿಯ ಜನಸಂಖ್ಯೆ ಕೇವಲ 1000 ಜನ ಮಾತ್ರ. ಏಕೆಂದರೆ ಚೈನಾದ ಪ್ರಕಾರ ಬೇರೆಯವರು ಈ ಹಳ್ಳಿಗೆ ಬರುವುದು, ಇಲ್ಲೇ ನೆಲೆಸುವುದು, ಇದಕ್ಕೆಲ್ಲ ಅವರು ಒಪ್ಪುವುದಿಲ್ಲ. ಇನ್ನು ಚೀನಾ ದೇಶದಲ್ಲಿರುವ ಕೆಲವು ಶಾಸ್ತ್ರಜ್ಞರು ಈ ಹಳ್ಳಿಯನ್ನು ಶಾಪಗ್ರಸ್ತ ಹಳ್ಳಿ ಎಂದು ನಂಬುತ್ತಾರೆ. ಏಕೆಂದರೆ ಇಲ್ಲಿ ಲಕ್ಷಾಂತರ ಹಾವುಗಳು ಹತ್ಯೆಗೈಯಲ್ಪಡುವುದರಿಂದ ಅವುಗಳಲ್ಲಿ ಕೆಲವು ಹಾವುಗಳ ಆತ್ಮಗಳು ಇನ್ನೂ ಈ ಹಳ್ಳಿಯಲ್ಲೇ ಇರುವುದಾಗಿ ಅವರು ನಂಬುತ್ತಾರೆ. ಆ ಶಾಪದ ಕಾರಣವೇ ಇಷ್ಟು ದೊಡ್ಡ ವ್ಯಾಪಾರ ನಡೆಸುತ್ತಿದ್ದರೂ ಸಹ ಇಲ್ಲಿರುವ ಜನರು ಇಂದಿಗೂ ಧನವಂತರಾಗಲು ಸಾಧ್ಯವಾಗುತ್ತಿಲ್ಲ. ಇಷ್ಟಕ್ಕೂ ಇಷ್ಟು ರಿಸ್ಕ್ ತಗೊಂಡು ಚೈನಾ ಜನರು ಯಾಕೆ ಹಾವುಗಳನ್ನು ಸಾಕುತ್ತಿದ್ದಾರೆ ಎಂದು ನಿಮ್ಮಲ್ಲಿ ಪ್ರಶ್ನೆ ಮೂಡಬಹುದು. ಇದರ ಪ್ರಮುಖ ಕಾರಣ 10 ವರ್ಷಗಳಿಂದ ಅವರು ಈ ಕೆಲಸವನ್ನು ನಂಬಿಕೊಂಡಿದ್ದಾರೆ. ಇದರ ಹೊರತಾಗಿ ಅವರಿಗೆ ಬೇರೇನೂ ಗೊತ್ತಿಲ್ಲ. ಎರಡನೇ ಕಾರಣ ಬಂದು ಹಣ. ಹಾವು ಪ್ರಾಣಘಾತಿಯಾಗಿದ್ದರೂ ಕೂಡ ಅದರಲ್ಲಿ ಔಷಧಿ ಗುಣಗಳೂ ಕೂಡಿವೆ. ಹಾವಿನ ವಿಷದ 1 ಲೀಟರಿನ ಬೆಲೆ ಲಕ್ಷಗಳಲ್ಲಿ ಅಲ್ಲದೆ ಕೋಟಿಗಳಲ್ಲಿ ಇದೆ. ಹಾವಿನ ವಿಷವನ್ನು ಬಳಸಿಕೊಂಡು ಅನೇಕ ಔಷಧಿಗಳನ್ನು ತಯಾರಿಸಲಾಗುತ್ತದೆ. ಅದರಲ್ಲಿ ಕ್ಯಾನ್ಸರ್ ಅನ್ನು ಗುಣಮಾಡುವಂತಹ ಔಷಧಿಗಳೂ ಸೇರಿವೆ. ಇದರ ಜೊತೆಗೆ ಚೈನಾ ದೇಶದಲ್ಲಿ ಹಾವಿನ ಚರ್ಮ ಮತ್ತು ಮಾಂಸವನ್ನು ಸಹ ಮಾರಾಟ ಮಾಡುತ್ತಾರೆ. ಇದರ ಬೆಲೆ ಕೂಡ ದುಬಾರಿಯಾಗಿರುತ್ತೆ. ಹೇಗೆ ನಮ್ಮ ರೈತ ಸಹೋದರರು ಧಾನ್ಯವನ್ನು ಪೂಜಿಸುತ್ತಾರೆಯೋ ಹಾಗೆಯೇ ಈ ಹಳ್ಳಿಯ ಜನರು ಹಾವನ್ನು ಪೂಜಿಸುತ್ತಾರೆ. ಈ ಹಾವುಗಳ ಫಾರ್ಮ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ನಲ್ಲಿ ತಿಳಿಸಿ. ಇದಾಗಿತ್ತು ಗೆಳೆಯರೇ ಈ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಇಂತಹ ಮತ್ತಷ್ಟು ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.